ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ದೆವ್ವದ ಕಥೆಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಆ್ಯಕ್ಚುಲಿ ಆಗಿ ಬಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಗ್ರಾಮ ಅಂತಕಿನ ಒಂದು ಚಿಕ್ಕ ಊರು ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಆಗಿ ಬಂದ್ಬಿಟ್ಟು ನಮ್ಮ ಸ್ನೇಹಿತನ ಜೀವನದಲ್ಲಿ ಆದಂತಹ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು. ಏನಾಯ್ತಪ್ಪ ಈ ಕಥೆಯಲ್ಲಿ, ಅಂಥದ್ದು ಏನು ನಡೀತು ಅವರ ಜೀವನದಲ್ಲಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ನ ಹಾಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಅವಾಗ ಹೇಳ್ದಂಗೆ ಕತೆ ಆಗಿದ್ದು ಬಂದ್ಬಿಟ್ಟು ಹಾಸನದಲ್ಲಿ ಒಂದು ಪುಟ್ಟ ಊರು ಅಂತಲೇ ಹೇಳ್ಬೋದು. ಹಳ್ಳಿ ಅಂದಮೇಲೆ ಗೊತ್ತಿರುತ್ತೆ, ಇಂಥ ಒಂದು ಸಿಚುವೇಶನ್ಗಳೆಲ್ಲ ಅಲ್ಲಿ ಕಾಮನ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಕತ್ಲೆ ಆಯಿತು ಅಂತ ಅಂದರೆ ಅಲ್ಲಿ ಸ್ವಲ್ಪ ಕೆಟ್ಟ ಶಕ್ತಿಗಳ ಹಾವಳಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಪ್ರತಿ ಊರಲ್ಲೂ ಇರುತ್ತಾ ಅಥವಾ ಕೆಲವೊಂದು ಊರುಗಳೆಲ್ಲ ಅದು ಅಷ್ಟೊಂದು ತಿಳಿದಿಲ್ಲ, ಬಟ್ ಆದರೂ ಕೂಡ ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿನೇ ಈ ಒಂದು ಶಕ್ತಿಗಳು ಕಾಣಿಸ್ಕೊತಾವೆ ಅಂತಲೇ ಹೇಳ್ಬೋದು. ಅದೇ ಥರ ನಮ್ಮ ಸ್ನೇಹಿತನ ಜೀವನದಲ್ಲಿ ಕೂಡ ಆದಂತಹ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಆಗಿ ಬಂದ್ಬಿಟ್ಟು ಅವರ ಊರಲ್ಲಿ ರಾತ್ರಿಯ ಸಮಯದಲ್ಲಿ ಆದಂತಹ ಒಂದು ಸತ್ಯ ಘಟನೆ. ಏನೂ ಇಲ್ಲ, ನಮ್ಮ ಸ್ನೇಹಿತನ ಜೀವನದಲ್ಲಿ ಅವನಿಗೆ ಬಹಳ ಆಸೆ ಅಂದರೆ ಅವರು ಈ ಹಳ್ಳ ಕುಳ್ಳ ಇರುವಂತಹ ರೋಡಿನಲ್ಲಿ, ಅದು ಕೂಡ ರಾತ್ರಿ ಹೊತ್ತಿನಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಬೇಕು ಎಂಬ ಒಂದು ಹುಚ್ಚು ಆಸೆ ಇತ್ತು ಅಂತಲೇ ಹೇಳ್ಬೋದು. ಆ ಆಸೆ ಯಾಕಾದರೂ ಅವನಿಗೆ ಬಂತೋ ಅದು ಗೊತ್ತಿಲ್ಲ, ಬಟ್ ಆದರೂ ಕೂಡ ಒಂಥರ ಏನೋ ಆಸೆಯನ್ನು ಇಟ್ಕೊಂಡು ಒಂದು ನೈಟ್, ಅಂದರೆ ಒಂದು ಹಳ್ಳಿ ಕಡೆ ಯಾವ ಥರ ರೋಡ್ಗಳು ಇರ್ತವೆ ಅಂತ ತಮಗೆಲ್ರಿಗೂ ಗೊತ್ತೇ ಇರುತ್ತೆ. ಆ ರೋಡ್ಗಳಲ್ಲಿ ನೈಟ್ ಬೈಕ್ನ ಓಡಿಸ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಅವನು ಹಾಗೆ ಅವನ ಸ್ನೇಹಿತರ ಜೊತೆಗೆ ಒಂದಷ್ಟು ಬೈಕ್, ಒಂದು 4-5 ಬೈಕ್ಗಳನ್ನ ಮಾಡಿಕೊಂಡು ಒಂದೊಂದು ಬೈಕ್ಗಳಲ್ಲಿ ಇಬ್ಬರ ಕೂರಿಸ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅವರಿಗೆ ನೈಟ್ ಟ್ರಾವೆಲಿಂಗ್ ಹುಚ್ಚಿದ್ದ ಕಾರಣ ಹಳ್ಳಿಗಳ ರೋಡ್ ಅಂತೂ ಮೊದಲೇ ಕೇಳೋ ಹಂಗೆ ಇಲ್ಲ. ಇದು ಆಗಿದ್ದು ಅವರು ಡ್ರೈವ್ ಮಾಡೋ ಟೈಮಲ್ಲೇ ಆದಂತಹ ಒಂದು ನೈಜ ಘಟನೆ. ಅವರು ಅವರ ಊರನ್ನು ಸುಮಾರು ಒಂದು 9 ಗಂಟೆ ರಾತ್ರಿ ಹಾಗೆ ಬಿಟ್ಟು, ಅಂದರೆ ಊಟ ತಿಂಡೆಲ್ಲ ಮುಗಿಸ್ಕೊಂಡೇ ಒಂದು ನೈಟ್ ಡ್ರೈವ್, ಅವರ ಒಂದು 2 ವೀಲರ್ಗಳಲ್ಲಿ ನೈಟ್ ಡ್ರೈವ್ ಮಾಡೋ ಎಂಬ ಒಂದು ಹುಚ್ಚು ಆಸೆ ಇಟ್ಕೊಂಡು 2 ವೀಲರ್ನಲ್ಲಿ ನೈಟ್ ಡ್ರೈವ್ ಮಾಡ್ಕೊತ ಅವರು ಮತ್ತು ಅವರ ಸ್ನೇಹಿತರು ಇಬ್ಬರಲ್ಲ ಸುಮಾರು ಜನ ಅವರು ಸಹ ಸೇರಿ ಹೊರಡ್ತಾರೆ. ಹೀಗೆ ಅವರ ಊರಿಂದ ಸ್ವಲ್ಪ ದೂರ ಬಂದು ಅನಂತರ ಹೈವೇಗೆ ದಾಟಬೇಕು ಅಥವಾ ಹೈವೇಗೆ ತಲುಪಬೇಕು ಅಂದರೆ ತುಂಬಾ ಕೆಟ್ಟ ರೋಡನ್ನ ದಾಟಿ ಹೋಗಬೇಕಾಗಿತ್ತು. ಆದರೂ ಇವ್ರಿಗಿದ್ದಂತಹ ಒಂದು ಹುಚ್ಚು ಕ್ರೇಜ್ ಏನು ಮಾಡಿಸ್ತು ಅಂತಂದರೆ, ಪರವಾಗಿಲ್ಲ ಆ ಒಂದು ರೋಡ್ನ ದಾಟ್ಕೊಂಡೇ ಹೋಗೋಣ ಅಂತ ಎಲ್ಲರೂ ಸಹ ಯೋಚನೆ ಮಾಡಿ ದಾಟೋದಕ್ಕೆ ಮುಂದಾಗಿರೋವಂಥದ್ದು. ಮುಂದೆ ಆದಮೇಲೆ ಆ ಒಂದು ರೋಡ್ಗಳಲ್ಲಿ ಈ ಹಿಂದೆ ಒಂದು ಇದೇ ಥರ ಹಳ್ಳ ಕುಳ್ಳ ನೋಡ್ದಲೇ ಬೇಗವಾಗಿ ಓಡಿಸ್ಕೊಂಡು ಬಂದು ಆ ರೋಡ್ನಲ್ಲಿ ಬಿದ್ದು ತಕ್ಷಣವೇ ಪ್ರಾಣ ಬಿಟ್ಟಿರೋ ಕಾರಣ ಒಂದು ಆತ್ಮ ಅಲ್ಲಿಯೇ ಉಳಿದು ಬಿಟ್ಟಿತ್ತು. ಆ ಒಂದು ರೋಡ್, ಹಳ್ಳಿ ಕಡೆ ರೋಡ್ ಗೊತ್ತಿರುತ್ತೆ, ಎಲ್ಲಿ ಹಂಸಿರುತ್ತೋ ಗೊತ್ತಾಗಲ್ಲ, ಎಲ್ಲಿ ರೋಡ್ ಕಿತ್ತೋಗಿರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಲ್ಲಲ್ಲಿ ಮೋರಿಗಳು ಸಹ ಇರ್ತವೆ, ಚೂಪಾದ ಕಲ್ಲುಗಳು ಸಹ ಬಿದ್ದಿರ್ತವೆ. ಅದೇ ಒಂದು ಸಮಯದಲ್ಲಿ ಯಾರೋ ಒಬ್ಬರು ಹೆಂಗಸು ಆ ಒಂದು ರೋಡನ್ನು ಕಾಣದೆ ಈ ಹಿಂದೆ ಆ ರೋಡಿನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಸ್ಥಳದಲ್ಲೇ ಬಿಟ್ಟಿರ್ತಾರೆ. ಅವರ ಆತ್ಮ ಅಲ್ಲಿಯೇ ಸುತ್ತುತ್ತಿರುತ್ತೆ. ಅಲ್ಲಿಂದ ಹೈವೇ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು, ಹೆಚ್ಚೇನು ದೂರ ಇಲ್ಲ, ಅದು ಸ್ವಲ್ಪ ದೂರ ಅಂತಲೇ ಹೇಳ್ಬೋದು, ಅಂದರೆ ತೀರಾ ಹತ್ರನೂ ಅಲ್ಲ. ಈ ಒಂದು ಇನ್ಸಿಡೆಂಟ್ ಗೊತ್ತಿಲ್ಲದೆ ನಮ್ಮ ಸ್ನೇಹಿತರು ಅವರ ಸ್ನೇಹಿತರೊಂದಿಗೆ ಸೇರಿ ನೈಟ್ ಆ ಒಂದು ರೋಡ್ನಲ್ಲಿ ಕ್ರಾಸ್ ಮಾಡಿ ಹೈವೇಗೆ ತಲುಪೋಣ ಎಂದು ಪ್ಲ್ಯಾನ್ನ ಮಾಡ್ತಾರೆ. ಮಾಡಿದ್ದೇ ತಡ ಆ ಒಂದು ಹೈವೇನ ಕ್ರಾಸ್ ಆಗೋದಕ್ಕೆ ಪ್ರಯತ್ನ ಕೂಡ ಪಡ್ತಾರೆ. ಹಾಗೆ ಕ್ರಾಸ್ ಮಾಡಲಿಕ್ಕೆ ಹೋಗ್ತಾ ಅಲ್ಲಿ ರಾತ್ರಿ ಹೊತ್ತು ಒಂದು ಬೀದಿ ದೀಪಗಳು ಸಹ ಕೆಟ್ಟೋಗಿತ್ತು ಆ ಒಂದು ರೋಡ್ನಲ್ಲಿ. ಹಳ್ಳಿ ಕಡೆ ಎಲ್ಲ ಗೊತ್ತಿರುತ್ತೆ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅಲ್ಲಿ ಲೈಟ್ ಆಫ್ ಆದರೂ ಒಂದೇ ಬಿಟ್ಟರು ಒಂದೇ. ಯಾಕೆ ಅಂತಂದರೆ ಹಳ್ಳಿಗಳ ಕಡೆ ಯಾರು ಕೂಡ ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಹೊರಗಡೆ ತಿರುಗಾಡೋದಿಲ್ಲ ಅಂತ ಒಂದು ವಿಷಯ ಎಲ್ರಿಗೂ ಗೊತ್ತಿರುತ್ತೆ. ಹಳ್ಳಿ ಆಯಿತು ಅಂತಂದರೆ ಎಲ್ಲರೂ ಕೂಡ ತಮ್ಮ ಮನೆಗಳಿಗೆ ಆದಷ್ಟು ಬೇಗ ಹೋಗಿ ಸೇರ್ಕೊತಾರೆ. ಆದರೂ ಇವಾಗಿದ್ದಂತಹ ಒಂದು ಹುಚ್ಚು ಕ್ರೇಜ್ಗೆ ಆ ಒಂದು ದಾರಿಯಲ್ಲಿ ದಾಟಿ ಹೋಗುವಂತಹ ಪ್ಲ್ಯಾನ್ನ ಮಾಡಿ ಆ ಒಂದು ಸ್ಟ್ರೆಚ್ ಏನಿದೆ, ಹಳ್ಳ ಕುಳ್ಳ ಇರೋವಂತಹ ರೋಡು, ಆಫ್ ರೋಡ್ ಅಂತಲೇ ಹೇಳ್ಬೋದು. ಈಗಿನ ಟೆಕ್ನಾಲಜೀಸ್ ಅಥವಾ ಈಗಿನ ಒಂದು ಕಾಲದ ಟ್ರೆಂಡ್ ಪ್ರಕಾರ ಹೋಯಿತು ಅಂತಂದರೆ ಆ ಒಂದು ಆಫ್ ರೋಡಿಂಗ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ್ತಾ ಅವರು ಅವರ ಜೊತೆ ಬಂದಿದ್ದಂತಹ ಸ್ನೇಹಿತರು ಅವರೆಲ್ಲರೂ ಕೂಡ ಮುಂದೆಗಡೆ ಪಾಸ್ ಆಗಿಬಿಡ್ತಾರೆ. ಇವರು ಹಿಂದೆಗಡೆ ನಿಧಾನವಾಗಿ ಬರ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಇವರ ಕಣ್ಣಿಗೆ ಕಾಣಿಸ್ಕೊಂಡಿದ್ದು ಈ ಒಂದು ಆತ್ಮ ಅಂತಲೇ ಹೇಳ್ಬೋದು. ಸಡನ್ನಾಗಿ ಅವರ ಮುಂದೆ ಏನೋ ಒಂದು ಆಕೃತಿ ಪಾಸ್ ಆದ ರೀತಿಯಲ್ಲಿ ಹಿಂದೆ
ಮತ್ತೊಂದು ಸರಿ ಪಾಸ್ ಆದ ರೀತಿಯಲ್ಲಿ. ಸೊ ಇದೇ ಥರ ಒಂದು 4-5 ಸರಿ ಆಗಿ ಆ ಒಂದು ರೋಡ್ ಮೊದಲೇ ಹಳ್ಳ ಕುಳ್ಳ ಇದ್ದಂತಹ ರೋಡ್. ಸೊ ಆ ರೋಡ್ನಲ್ಲಿ ಆ ಒಂದು ಗಾಬರಿಗೆ ಆಗಿ ಅವರು ಮತ್ತು ಅವನ ಸ್ನೇಹಿತ ಹಿಂದೆ ಕೂತಿದ್ದಂಥವರು ಇಬ್ಬರು ಸಹ ಬೈಕ್ನಿಂದ ಕೆಳಗೆ ಬೀಳ್ತಾರೆ. ಸೊ ಬಿದ್ದ ತಕ್ಷಣ ಅವರಿಗೆ ಆ ಒಂದು ಆಕೃತಿ ಯಾವುದು ತಾವು ಮುಂದೆಗಡೆ ಪಾಸ್ ಆಯ್ತದ ಅದೇ ಒಂದು ಆಕೃತಿ ಮುಂದೆ ಬಂದು ನಿಂತು ಕೆಟ್ಟದಾಗಿ ನಗ್ತಿರುವಂತಹ ಒಂದು ಸನ್ನಿವೇಶನ ಅವರು ಅಲ್ಲಿ ನೋಡ್ತಾರೆ. ಸೊ ಸಡನ್ನಾಗಿ ಅವರು ಬಿದ್ದ ಗಾಬರಿಗೆ ಅವರು ಬೈಕ್ನ ನೋಡಬೇಕಾ ಇಲ್ಲ ಆಕೃತಿನ ನೋಡಬೇಕಾ ಏನೂ ಸಹ ತಿಳಿಯೋದಿಲ್ಲ. ಅವರ ಮೈಂಡ್ ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನಾಯಿತು, ಹೆಂಗೆ ಬಿದ್ವಿ, ಏನು ಪಾಸ್ ಆಗಿತ್ತು, ಪ್ರತಿಯೊಂದು ಕೂಡ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸಡನ್ನಾಗಿ ನೋಡಿದ್ರೆ ಆ ಒಂದು ನಗುವ ಶಬ್ದ ಇದ್ದಕ್ಕಿಂತ ನಗುವ ಶಬ್ದ ಮಾತ್ರ ಕೇಳಿಸ್ತಿದೆ, ಬಟ್ ಆಕೃತಿ ಮಾಯ ಆಗ್ತಿರುವಂಥದ್ದು. ಸೊ ಇದು ಅವರ ಕಣ್ಣಿಗೆ ಕಾಣಿಸ್ಕೊಂಡಿದ್ದು. ಅಲ್ಲೇ ಸಮಯಕ್ಕೆ ಒಂದು ನಾಯಿ ಕೂಡ ಅಲ್ಲಿತ್ತು. ಸೊ ಆ ನಾಯಿಯೂ ಸಹ ಅದೇ ಒಂದು ಶಬ್ದದ ಕಡೆಗೆ ನೋಡ್ತಿರೋವಂಥದ್ದು. ಸೊ ಬಿದ್ದ ತಕ್ಷಣ ಬೈಕ್ ಅವರ ಕಾಲ ಮೇಲೆ ಬಿದ್ದಿದ್ದ ಕಾರಣ ಬೈಕ್ನ ಎತ್ತೋದಕ್ಕೆ ಅವರ ಸ್ನೇಹಿತರೆಲ್ಲರೂ ಮತ್ತೆ ಪುನಃ ಹಿಂದಿರುಗಿ ಬರಬೇಕಾದೀತು. ಹಿಂದಿರುಗಿ ಬಂದು ಆ ಒಂದು ಬೈಕ್ನ ಎತ್ತು ಅವರನ್ನು ಸಹ ಎತ್ತಿ ನಿಲ್ಲಿಸಿ. ಸೊ ಹಿಂದೆಗಡೆ ಕೂತಿದ್ದಂಥವನಿಗೆ ಕಾಲಿಗೆ ತುಂಬಾ ಪೆಟ್ಟಾಗಿತ್ತು. ಯಾಕೆ ಅಂತಂದರೆ ಗಾಬರಿಯಲ್ಲಿ ಹಿಂದೆಯೂ ಸಹ ಪಾಸಾಯಿತು, ಮುಂದೆಯೂ ಸಹ ಪಾಸಾದ ಆ ಒಂದು ಆಕೃತಿ ಏನಿತ್ತು ಸಡನ್ನಾಗಿ ಬೈಕ್ ಮುಂದೆ ಕೂಡ ಬಂದು ಒಂದು ಕೆಟ್ಟ ಧ್ವನಿಯಲ್ಲಿ ನಗ್ತಿರೋ ಥರ ಕೂಡ ಕಾಣಿಸಿದ ಆ ಒಂದು ಆಕೃತಿ ಏನಿತ್ತು. ಸೊ ಆ ಒಂದು ಶಬ್ದ ಮಾತ್ರ ಕೇಳಿಸ್ತಿತ್ತು, ಬಟ್ ಆ ಬೈಕ್ ಅವರ ಕಾಲ ಮೇಲೆ ಬಿದ್ದಿತ್ತು. ತದನಂತರ ಅವರ ಫ್ರೆಂಡ್ಸ್ ವಾಪಸ್ ಹಿಂತಿರುಗಿ ಬಂದು ಅವರನ್ನು ಎತ್ತಿದ ತಕ್ಷಣ ಅಲ್ಲಿ ಯಾವುದೇ ತರಹದ ಶಬ್ದವೂ ಕೂಡ ಕೇಳಿಸ್ಲಿಲ್ಲ. ಯಾರಿಗೂ ಕೂಡ ಏನೂ ಆಗಿರಲಿಲ್ಲ, ಅವರ ಸ್ನೇಹಿತರಿಗೆ ಎಕ್ಸೆಪ್ಟ್ ಇವರಿಬ್ಬರಿಗೆ ಮಾತ್ರ. ಅದರಲ್ಲಿ ಹಿಂದೆ ಕೂತಿದ್ದವನಿಗೆ ಕಾಲಿಗೆ ತುಂಬಾ ಪೆಟ್ಟಾಗಿತ್ತು, ರಕ್ತ ಕೂಡ ಬರ್ತಿತ್ತು. ಸೊ ಇದು ಆ್ಯಕ್ಚುಲಿ ನಮ್ಮ ಸ್ನೇಹಿತನ ಜೀವನದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು. ಸೊ ಕಮೆಂಟ್ ಮಾಡಿ ನಿಮಗೆ ಈ ಥರ ಒಂದು ಯಾವುದಾದ್ರು ಇನ್ಸಿಡೆಂಟ್ ಆಗಿದೆಯಾ ಅಂತ. ಹಳ್ಳಿ ಕಡೆ ನನ್ನ ಪ್ರಕಾರ ಇವೆಲ್ಲ ಕಾಮನ್ ಅಂತಲೇ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಈ ಕತೆ ನಿಜಾನ ಸುಳ್ಳ ಅಂತ. ಸೊ ಅವನ ಜೀವನದಲ್ಲಿ ಆದಂತಹ ಒಂದು ನೈಜ ಘಟನೆನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆ ಕೂಡ ಸಡನ್ನಾಗಿ ರೋಡ್ ಮುಂದೆ ಏನಾದ್ರು ಪಾಸ್ ಆಯಿತು ಅಂತ ಅಂದರೆ ಗಾಬರಿ ಆಗೋದು ಸಹಜನೇ. ಆ ಥರ ಗಾಬರಿ ನಿಮ್ಮ ಒಂದು ಸಿಚುವೇಷನಲ್ಲೂ ಆಗಿದ್ದರೆ ನೀವೇನು ಮಾಡ್ತಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ನ ಹಾಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೂ ಕೂಡ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಬೇಗನೆ ವಿಡಿಯೋ ನೋಡ್ಬೋದು. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನು ಕೂಡ ಸಪೋರ್ಟ್ ಮಾಡಿ. ಸೊ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.